ಅವರ ಆಶೀರ್ವಾದದಿಂದ ಹಿರಿಯರಾದ ಮಾಜಿ ಪ್ರಧಾನಮಂತ್ರಿಗಳು ಎಚ್ ಡಿ ದೇವೇಗೌಡರು ಮತ್ತು ಅನಿತಾ ಕುಮಾರಸ್ವಾಮಿ ದಂಪತಿಗಳು ಕುಮಾರಣ್ಣನವರ ಆಶೀರ್ವಾದದಿಂದ ಇವತ್ತು ನಾನು ಎರಡನೇ ನನ್ನ ಬಿಸ್ನೆಸ್ ವೆಂಚರ್ ಏನಿದೆ ಪೆಟ್ರೋಲ್ ಬಂಕನ್ನು ಉದ್ಘಾಟನೆ ಮಾಡ್ತಾಯಿದ್ದೀನಿ. ನನ್ನ ಇವತ್ತು ಜನ್ಮದಿನ ಕೂಡ. ಈ ಪೆಟ್ರೋಲ್ ಬಂಕ್ದು ಒಂದು ವಿಶೇಷ ಏನು ಅಂದರೆ ಇದು ಒಂದು ವಾಣಿಜ್ಯೋದ್ಯಮ ಅನ್ನೋದಕ್ಕಿಂತ ಇಲ್ಲೊಂದು ವಿಶೇಷವಾಗಿ ಒಂದು ನೀರನ್ನು ಉಚಿತವಾಗಿ ನಮ್ಮ ಬಡಾವಣೆ ಹನುಮಂತನಗರ ಮತ್ತು ಶ್ರೀನಗರ ಬಡಾವಣೆಗೆ ನೀರನ್ನು ಉಚಿತವಾಗಿ ನಾವು ಇಲ್ಲಿರ್ತಕ್ಕಂಥ ಒಂದೊಳ್ಳೆ ಉತ್ತಮ ಫಲ ಕೊಡತಕ್ಕಂಥ ಬೋರ್ವೆಲ್ಲಿಂದ ಉಚಿತವಾಗಿ ನೀರನ್ನು ಕೊಡತಕ್ಕಂಥ ಒಂದು ಸಾಮಾಜಿಕ ಕಾರ್ಯಕ್ರಮವನ್ನು ಕೂಡ ಈ ಪೆಟ್ರೋಲ್ ಬಂಕ್ ಮೂಲಕ ಹಮ್ಮಿಕೊಂಡಿದ್ದೀವಿ. ನಾವು ಎಲ್ಲ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮಗೆ ಸಮಾಜ ಸೇವೆ ಮಾಡೋದಕ್ಕೆ ಸ್ವಲ್ಪ ಅದೇ ಥರ ಆರ್ಥಿಕ ಬಲ ಬೇಕೇ ಬೇಕು. ಆದ್ದರಿಂದ ನಾವು ವಾಣಿಜ್ಯೋದ್ಯಮಕ್ಕೆ ಸ್ವಲ್ಪ ಒತ್ತು ಕೊಟ್ಟು ಈ ಉದ್ಯಮನ ಮತ್ತೆ ಎರಡನೇದನ್ನ ಶುರು ಮಾಡಿದ್ವಿ. ಈ ಬಡಾವಣೆಗೆ ಒಂದು ಪೆಟ್ರೋಲ್ ಬಂಕ್ ಬೇಕಿತ್ತು, ಯಾವುದೂ ಇರಲಿಲ್ಲ. ಹೋದರೂ 4-5 ಕಿಲೋಮೀಟ್ರ್ ಹೋಗಬೇಕಿತ್ತು. ನಮ್ಮ ಪ್ರಸಾದ್ರವರು ನಮ್ಮ ಮುರಳಿಯವರು ಪೆಟ್ರೋಲ್ ಬಂಕ್ ಮಾಡಿದ್ವಿ. ಈ ಬಡಾವಣೆ ನಾಗರಿಕರಿಗೆ ಅನುಕೂಲ ಆಗುತ್ತೆ, ಒಳ್ಳೆಯದು. ಆ್ಯಂಡ್ ಅವ್ರ ಬರ್ತ್ಡೇನೂ ಇವತ್ತೇ ಮಾಡಿದ್ದಾರೆ. ದೇವರು ಒಳ್ಳೆಯದು. ಬೆಂಗಳೂರು ಸಿಟಿ ಜನರಲ್ ಸೆಕ್ರೆಟರಿ ಪ್ರಸಾದ್ ಅವ್ರಿಗೆ ಹುಟ್ಟಿದಬ್ಬದ ಆರ್ಥಿಕ ಶುಭಾಶಯಗಳು. ಇವತ್ತು ನೂತನವಾಗಿ ಇಲ್ಲಿ ವಿದ್ಯಾಪೀಠದಲ್ಲಿ ಅವರು 2ನೇ ಪೆಟ್ರೋಲ್ ಬಂಕ್ ಓಪನ್ ಮಾಡಿದ್ದಾರೆ. ಫಸ್ಟು ಕತ್ತರುಗುಪ್ಪೆಯಲ್ಲಿ ಒಂದಿದೆ, ಇದು ಯಶಸ್ವಿಯಾಗಿ ಓಪನ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಆಗಲಿ ಅಂತ ಪ್ರಸಾದ್ ಅವ್ರಿಗೆ ಹಾರೈಸ್ತಾರೆ. ಹೇಳಿ ಸರ್, ನಮ್ಮ ಪ್ರಸಾದ್ ನಾವು ಅವರೆಲ್ಲ ಜೊತೆ ಹುಟ್ಟು ಬೆಳೆದಿದ್ದು, ತುಂಬ ಕಷ್ಟಜೀವಿ, ಎಲ್ಲ ಸಕ್ಸಸ್ ಆಗಿ ಮೇಲೆ ಬಂದಿದ್ದಾರೆ. ಅದೇ ಥರ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ನಾವು ಅವರು ತುಂಬ ಕ್ಲೋಸ್ ಫ್ರೆಂಡ್ಸು. ಇವತ್ತು ಹುಟ್ಟಿದಬ್ಬ ಶುಭಾಶಯಗಳು. ಪೆಟ್ರೋಲ್ ಬಂಕ್ ಓಪನ್ ಬಂದಿದ್ದೀವಿ. ನನ್ನ ಹೆಸರು ಕೃಷ್ಣಮೂರ್ತಿ ಅಂತೇಳಿ. ಈ ಭಾಗದಲ್ಲಿ ನಮ್ಮ ಪ್ರಸಾದ್ ಅವರು ನಮ್ಮ ಬಸವನಗುಡಿ ಕ್ಷೇತ್ರದಲ್ಲಿ ಜನಪ್ರಿಯ ನಾಯಕರಾಗಿದ್ದಾರೆ. ಪ್ರಮುಖ ಕಾರಣ ಏನಂದರೆ ಅವ್ರ ಸಮಾಜ ಸೇವೆ ಮುಖಾಂತರ ಹಲವಾರು ಕಾರ್ಯಕ್ರಮಗಳನ್ನ ಬಡವರುಗಳಿಗೆ ಜನಗಳಿಗೆ ಅವಶ್ಯಕತೆ ಇರ್ತಕ್ಕಂಥದ್ದನ್ನು ಅವ್ರನ್ನ ಫುಲ್ಫಿಲ್ ಮಾಡೋದಕ್ಕೆ ಪ್ರಸಾದ್ ತಮ್ಮ ಕೈಲಾದ ಮಟ್ಟಿಗೆ ಮಾಡಿದ್ದಾರೆ. ಜೊತೆಗೆ ರಾಜಕಾರಣದಲ್ಲೂ ಬೆಂಗಳೂರು ಸಿಟಿ ಜನರಲ್ ಸೆಕ್ರೆಟರಿಯಾಗಿ JDS ಜನರಲ್ ಸೆಕ್ರೆಟರಿಯಾಗಿ ಅವರು ತುಂಬ ಒಳ್ಳೆಯ ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈ ಭಾಗದಲ್ಲಿ ತುಂಬ ಜನಕ್ಕೆ ಪೆಟ್ರೋಲ್ ಬಂಕ್ ಅವಶ್ಯಕತೆ ಇತ್ತು. ಅದಕ್ಕೋಸ್ಕರ ಅವ್ರು ಫುಲ್ಫಿಲ್ ಮಾಡೋಕ್ಕೋಸ್ಕರ ಅವ್ರು ಈ ಭಾಗದಲ್ಲಿ ಒಂದು ಒಳ್ಳೆಯ ಪೆಟ್ರೋಲ್ ಬಂಕ್ ಮಾಡಿದ್ದಾರೆ. ಎಲ್ಲ ಮುಖ್ಯವಾಗಿ ಗುಣಮಟ್ಟದ ಪೆಟ್ರೋಲ್ ಕೊಡಬೇಕು ಅನ್ನೋದು ಅವರ ಒಂದು ಆಸೆ ಇದೆ. ಅವರ ಆಸೆ ಆಕಾಂಕ್ಷೆಗಳ ನೀರಿನಲ್ಲಿ ಜೊತೆಗೆ ಹುಟ್ಟಿದಬ್ಬದ ಶುಭಾಶಯಗಳು ಬಸವನಗುಡಿ ಜನತೆ ಪರವಾಗಿ ನೀಡ್ತಾರೆ. ವಿಶೇಷವಾಗಿ ಎರಡು ಕಾರ್ಯಕ್ರಮಗಳು ಒಟ್ಟಿಗೆ ಹುಟ್ಟುಹಬ್ಬದ ಶುಭಾಶಯಗಳ ಜೊತೆಗೆ ಅವರ ವೀರಪ್ಪ ಪ್ರಸಾದ್ ಏಜೆನ್ಸಿ ಪೆಟ್ರೋಲ್ ಬಂಕು ಮುಂದಿನ ದಿನಗಳಲ್ಲಿ ಉತ್ತಮ ಸೇವೆ ಕೊಟ್ಟು ಈ ಭಾಗದ ಜನಗಳಿಗೆ ತುಂಬ ಅನುಕೂಲಕರವಾದ ಆಗಲಿ ಅಂತ ಕೇಳ್ಕೊತ, ಮುಂದಿನ ದಿನಗಳಲ್ಲಿ ಅವರಿಗೆ ದೇವರು ಆಯುಷ್ಯ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಶುಭಾಶಯಗಳು. ಭಗವಂತ ಅವರಿಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಈ ಥರ ಪೆಟ್ರೋಲ್ ಬಂಕ್